ಸಂಸ್ಕೃತದಲ್ಲೆಲ್ಲೂ ಬೈಗುಳುಗಳಿಲ್ಲ. ಸಂಸ್ಕೃತನೇ ಹೀಗೆ ಅಂದಮೇಲೆ ಇದರ ಮೂಲ ಭಾಷೆಯಾದ ವೇದ ಭಾಷೆ ಎಷ್ಟು ಶುದ್ಧವಾಗಿರಬಹುದು, ಆ ವೈದಿಕ ಆಚರಣೆಗಳು ಎಷ್ಟು ಶುದ್ಧವಾಗಿರ್ಬೋದು, ಆತ್ಮವನ್ನು ಎಷ್ಟು ಉನ್ನತಿಗೆ ತಗೊಂಡು ಹೋಗಬಹುದು ಅನ್ನೋದನ್ನು ನಾವು ಊಹೆ ಮಾಡಬಹುದು. ಇವತ್ತಿನ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣ ಏನು? ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ನಮ್ಮ ಕೈಯಲ್ಲೇ ಇಡೀ ಪ್ರಪಂಚ ಇದೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಮಾಡಿದ್ರೂ ಜೀವನ ಮಾತ್ರ ಹಾಗೇ ಇದೆ. 6ಕ್ಕೆ ಏರ್ತಿಲ್ಲ 3ಕ್ಕೆ ಇಳಿತಿಲ್ಲ ಅಂತೀವಲ್ಲ, ಹಾಗೆ. ಯಾಕೆ? ಯಾವತ್ತಾದರೂ ಎಲ್ಲರೂ ಯೋಚನೆ ಮಾಡಿದ್ದೀರಾ? ಆದರೆ ನಿಮಗೆ ಇವತ್ತೊಂದು ರೋಚಕ ಕಥೆ ಹೇಳೋದ್ರ ಜೊತೆಗೆ ಇವತ್ತಿನ ನಮ್ಮ ಎಲ್ಲ ಕಷ್ಟಗಳಿಗೆ, ಇವತ್ತು ನಮ್ಮ ಜೀವನ ಹೀಗಾಗಿರೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ. ಈ ಕಥೆಗೂ ಇವತ್ತು ನಾವು ಬಾಳ್ತಾ ಇರೋ ಈ ಜೀವನಕ್ಕೂ ಏನು ಸಂಬಂಧ ಅಂತ ನಿಮಗೆಲ್ಲ ಪ್ರಶ್ನೆ ಬರ್ತಿರಬಹುದು ಅಲ್ವಾ? ಈ ಪೂರ್ತಿಯಾಗಿ ಕಥೆನ ಕೇಳಿ, ಈ ಎಪಿಸೋಡ್ಗಳನ್ನು ನೋಡಿ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಬರೀ ನಮ್ಮ ಪರಂಪರ ಅಲ್ಲ, ಇವತ್ತಿನಿಂದ ನಮ್ಮ ಪರಂಪರಾದಲ್ಲಿ ನಮ್ಮ ಋಷಿ ಪರಂಪರಾನ ತಿಳ್ಕೊಳ್ಳೋಣ. ಇವತ್ತಿನಿಂದ ಪ್ರತಿಯೊಂದು ಎಪಿಸೋಡ್ಗಳು ತುಂಬ ಅದ್ಭುತವಾಗಿದೆ. ಎಲ್ಲರಿಗೂ ತುಂಬ ರೋಚಕವಾದ ವಿಷಯಗಳು, ಇದರಲ್ಲಿ ಅದ್ಭುತವಾದ ವಿಷಯಗಳು ತಿಳಿಸ್ಕೊಡೋಳಿದ್ದೀನಿ. ಇವತ್ತಿಂದ ಯಾರೂ ಮಿಸ್ ಮಾಡದೆ ಪ್ರತಿಯೊಂದು ಎಪಿಸೋಡನ್ನು ತುಂಬ ಸೂಕ್ಷ್ಮವಾಗಿ ಕಂಪ್ಲೀಟಾಗಿ ನೋಡೋ ಪ್ರಯತ್ನ ಪಡಿ. ಇವತ್ತಿನ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಏನೆಲ್ಲ ಕಾರಣ ಇರಬಹುದು ಅಂತ ನೀವೆಲ್ಲ ಯೋಚಿಸ್ತಿರಬಹುದಲ್ವ? ಇವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟೆಲ್ಲ ಅವಕಾಶಗಳಿದೆ. ಇಡೀ ಪ್ರಪಂಚನೇ ನಮ್ಮ ಮುಷ್ಟಿಯಲ್ಲಿದೆ ಅಂತ ಹೇಳ್ತೀವಿ, ನಮ್ಮ ಕೈಲಿದೆ. ಅಂದರೆ ನಾವು ಏನು ಬೇಕಾದರೂ ನೋಡಬಹುದು, ಎಷ್ಟು ವಿಷಯಗಳಿದೆ. ಪ್ರತಿಯೊಬ್ಬರು ಒಂದೊಂದು ವಿಷಯನ ಹೇಳ್ತಾರೆ. ಅಂದರೆ ಆರೋಗ್ಯದ ಬಗ್ಗೆ ಆಗಿರಬಹುದು, ಆರೋಗ್ಯದ ಸಲಹೆ ಆಗಿರಬಹುದು, ಸಂಪತ್ತು ಗಳಿಸೋ ಸಲಹೆ ಆಗಿರಬಹುದು, ಅಥವಾ ಎಷ್ಟು ವಿಚಾರಗಳು, ಒಂದು ಎಜುಕೇಷನ್ನು, ಮಕ್ಕಳನ್ನ ಬೆಳೆಸೋದು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಪ್ರತಿಯೊಂದು ವಿಷಯನೂ. ಇಂಥ ವಿಷಯ ಇಲ್ಲ ಅಂತ ಹೇಳಲ್ಲ. ಅದು ಎಷ್ಟೋ ಲಕ್ಷಾಂತರ ಜನರು ಎಲ್ಲ ವಿಷಯಗಳ ಬಗ್ಗೆನೂ ಹೇಳ್ತಾನೆ ಇರ್ತಾರೆ. ಯಾವುದು ಬೇಕಾದರೂ ನಮ್ಮ ಕೈಯಲ್ಲಿ ಒಂದು ಕ್ಲಿಕ್ಕಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ನೋಡಬಹುದು. ಇಷ್ಟೆಲ್ಲ ಹೇಳ್ತಿದ್ದಾರೆ, ಇದರಲ್ಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಗೊತ್ತಾಗಲ್ಲ. ಅಷ್ಟೆಲ್ಲ ಹೇಳಿದ್ರೂ ಒಬ್ಬೊಬ್ರದನ್ನ ನಾವು ಒಬ್ಬೊಬ್ಬರು ಅಳವಡಿಸ್ಕೊಂಡ್ರು ನಮಗೆ ಯಾವ್ದು ಸೂಟ್ ಆಗುತ್ತೋ, ನಮಗೆ ಯಾವ್ದು ಸರಿ ಹೋಗುತ್ತೋ, ನಮಗೆ ಯಾವುದು ಅನುಕೂಲ ಆಗುತ್ತೋ ಆ ಥರ ನಾವು ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾ ಇದ್ರೂ ಕೂಡ ಪರಿಸ್ಥಿತಿ ಮಾತ್ರ ಹಾಗೇ ಇದೆ, ಜೀವನ ಹಾಗೇ ಇದೆ. ಯಾರ ಜೀವನನೂ ಉನ್ನತಕ್ಕೆ ಹೋಗ್ತಾನೇ ಇಲ್ಲ, ಉನ್ನತಿ ಕಡೆ ಹೋಗ್ತಾನೇ ಇಲ್ಲ. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೇ ಇದ್ದಾರೆ. ಅತ್ಯಾಚಾರ ಅನ್ಯಾಯ ಎಲ್ಲ ಮಾಡೋರು ಮಾಡ್ತಾನೇ ಇದ್ದಾರೆ. ಒಳ್ಳೆಯ ಜನ ಒಳ್ಳೆಯವರಾಗೇ ಇದ್ದಾರೆ. ನ್ಯಾಯವಾಗಿ ದುಡಿಯೋರು ನ್ಯಾಯವಾಗಿ ದುಡ್ಕೊಂಡು ಕಷ್ಟದಲ್ಲೇ ಬದುಕ್ತಾ ಇದ್ದಾರೆ. ಅತ್ಯಾಚಾರ ಅನಾಚಾರ ಮಾಡಿ ಇನ್ನೊಬ್ಬರ ತಲೆ ಹೊಡೆದು ಮೋಸದಿಂದ ತಿನ್ನೋರೆಲ್ಲ ಶ್ರೀಮಂತರಾಗಿ ಎಲ್ಲ ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದಾರೆ. ಜೀವನ ಮಾತ್ರ ಯಾರ್ದು ಚೇಂಜ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಎಲ್ಲರೂ ನೋಡ್ತೀವಿ, ಎಲ್ಲ ಅಳವಡಿಸ್ಕೊಳ್ತೀವಿ ಜೀವನಕ್ಕೆ. ಯಾಕೆ ಹೀಗೆ ಅಂತ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿರಬಹುದು ಅಲ್ವಾ? ಬರ್ತಾನೂ ಇರಬಹುದು, ಮುಂದೇನೂ ಬರಬಹುದು. ಇದಕ್ಕೆ ನಿಮ್ಮೆಲ್ರಿಗೂ ಒಂದು ರೋಚಕವಾದ ಕಥೆ ಹೇಳ್ತೀನಿ. ಆ ರೋಚಕ ಕಥೆಯನ್ನು ಶುರು ಮಾಡೋಣ ಬನ್ನಿ. ಪಂಚನದ ಅಂತ ಒಂದು ಪ್ರಾಂತ್ಯ, ಅಂದರೆ ಇವತ್ತಿನ ಪಂಜಾಬ್ ಅಂತ ನಾವೇನು ಹೇಳ್ತೀವೋ ಆ ಪ್ರಾಂತ್ಯದಲ್ಲಿ ಕರ್ತಾರ್ಪುರ್ ಅಂತ ಒಂದು ದೊಡ್ಡ ನಗರ. ಆ ನಗರದ ಹತ್ತಿರನೇ ಚಿಕ್ಕದೊಂದು ನದಿ. ಆ ನದಿ ಹತ್ರ ಗಂಗಾಪುರ ಅನ್ನೋ ಊರಲ್ಲಿ 1778ನೇ ಇಸವಿಯಲ್ಲಿ ಒಬ್ಬ ಪುಟ್ಟ ಬಾಲಕ ನಾರಾಯಣದತ್ತ ಶಾರದಾ ಅನ್ನೋ ದಂಪತಿಗಳಿಗೆ 2ನೇ ಮಗನಾಗಿ ಹುಟ್ಟುತ್ತಾನೆ. ಅವನಿಗೊಬ್ಬ ಅಣ್ಣ ಇರ್ತಾನೆ. ನೋಡೋದಕ್ಕೆ ತುಂಬ ಕೃಶವಾಗಿ ಇರುವಂಥ ಮಗು, ಆದರೂ ಹೆತ್ತೋರ್ಗೆ ಹೆಗ್ಣ ಮುದ್ದು ಅಂತ ಹೇಳ್ತಾರಲ್ಲ ಹಾಗೆ ತಂದೆ ತಾಯಿಯ ಪ್ರೀತಿಯಿಂದ ವಂಚನೆ ಆಗದೇನೆ ಒಳ್ಳೆ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳಿತಾನೆ. ಆದರೆ ಆ ಪ್ರೀತಿ ವಾತ್ಸಲ್ಯ ಜಾಸ್ತಿ ದಿನ ಇರಲ್ಲ. 4 ವರ್ಷದವನಿದ್ದಾಗ ತೀವ್ರವಾದ ಸಿಡುಬು ರೋಗ ಬರುತ್ತೆ ಆ ಮಗುಗೆ. ಸಿಡುಬು ರೋಗದಿಂದ ತುಂಬ ಕಷ್ಟಪಟ್ಟು ಏನೆಲ್ಲ ಔಷಧಿ ಮಾಡಿಸಿ ಮಗುವಿನ ಜೀವ ಹೇಗೋ ಉಳಿಸ್ಕೊಳ್ತಾರೆ. ಆದರೆ ಆ ಮಗುವಿನ ಕಣ್ಣುಗಳು ಪೂರ್ತಿಯಾಗಿ ಇಂಗಿ ಹೋಗ್ಬಿಡತ್ತೆ. 4 ವರ್ಷದ ವಯಸ್ಸಿನ ಒಳಗಡೆ ಏನೆಲ್ಲ ಆ ಮಗು ನೋಡಿತ್ತೋ ಅಷ್ಟು ಮಾತ್ರ ಆ ಮಗುಗೆ ಗೊತ್ತು. ಆಮೇಲೆ ಆ ಮಗು ಪೂರ್ತಿಯಾಗಿ ಅಂಧ ಆಗಿ ಹೋಗ್ಬಿಡತ್ತೆ. ತಂದೆ ತಾಯಿ ತುಂಬಾ ನೋವಲ್ಲಿ
ಕಣ್ಣು ಮುಂದೆ ಮಗು ಹೀಗೆಲ್ಲ ಆಯಿತು, ಚೆನ್ನಾಗಿ ಹುಟ್ಟಿರೋ ಮಗು ಹೀಗೆಲ್ಲ ಆಯ್ತಲ್ಲ ಅನ್ನೋ ಕೊರಗಲ್ಲೇ ಮಗುವನ್ನು ಸಾಧ್ಯವಾದಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಅಷ್ಟಕ್ಕೆ ಸುಮ್ಮನಿರಲಿಲ್ಲ, ಅವ್ರಿಗೆ ಅಷ್ಟೇ ಕಾದಿರಲಿಲ್ಲ. ಆ ಮಗು 6 ವರ್ಷದವನಾಗಿದ್ದಾಗ ತಾಯಿಯನ್ನು ಕಳ್ಕೊಂಡ್ಬಿಡುತ್ತೆ. ಆ ತಾಯಿ ಮಗುವಿನ ಜೀವನ ಹೀಗಾಯಿತು, ಮುಂದಿನ ಭವಿಷ್ಯ ಏನು ಅನ್ನೋ ಕೊರಗಲ್ಲೇ ಬೇಗ ಪ್ರಾಣ ಬಿಟ್ಬಿಡ್ತಾಳೆ. ಹೀಗೆ ಬೆಳೀತಾ ಬೆಳೀತಾ ತಂದೆ ತಾಯಿ ಎರಡೂ ಆಗಿ ತಂದೆನೇ ಆ ಮಗುವನ್ನು ಸಾಕ್ತಾರೆ. 10 ವರ್ಷದ ಮಗು ಆಗಿದ್ದಾಗ ತಂದೆ ಕೂಡ ಪ್ರಾಣ ಬಿಟ್ಬಿಡ್ತಾರೆ. ಆ ಮಗು ಅಷ್ಟು ಚಿಕ್ಕ ವಯಸ್ಸಲ್ಲಿ ಕಣ್ಣುಗಳನ್ನು ಕಳ್ಕೊಂಡು, ತಾಯಿ ತಂದೆ ಇಬ್ಬರನ್ನೂ ಕಳ್ಕೊಂಡು, ಆ ಮಗುವನ್ನು ಚಿಕ್ಕವನಿದ್ದಾಗಿಂದ ಎಲ್ಲರೂ ಅಂಧನಾಗಿರೋ ಕಾರಣದಿಂದ ಧೃತರಾಷ್ಟ್ರ ಅಂತ ಕರಿತಾ ಇರ್ತಾರೆ. ಆ ಮಗುವಿನ ಹೆಸರೇನು ಅನ್ನೋದನ್ನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಆ ಮಗುವಿಗೆ ಒಬ್ಬ ಅಣ್ಣ ಇದ್ದಾನೆ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಅಣ್ಣ ಅತ್ತಿಗೆ ಮನೆಯಲ್ಲಿ ಆ ಮಗು ಬೆಳೀತಾ ಇರುತ್ತೆ. ಅಣ್ಣ ಅತ್ತಿಗೆಯರು ಆ ಮಗುವನ್ನು ತೀವ್ರವಾಗಿ ಟೀಕೆ ಮಾಡಿ, ತೀವ್ರವಾಗಿ ಕಾಡಿಸಿ, ಆ ಮಗುವಿಗೆ ಅಷ್ಟೊಂದು ಕಷ್ಟ ಕೊಟ್ಟು ತುಂಬ ಕ್ರೂರವಾಗಿ ಅವನನ್ನು ಟೀಕೆ ಮಾಡೋದು, ಅಪ್ರಯೋಜಕ, ಊಟನೂ ಕೂಡ ವೇಸ್ಟು, ಮನೆಯಲ್ಲಿ ಅಪ್ರಯೋಜಕನಾಗಿ ಬಿದ್ದಿದ್ದಾನೆ, ಇವನಿಗೆ ಬೇರೆ ನಾವು ಸಾಕಬೇಕು, ಇವನಿಗೆ ಊಟ ಹಾಕಬೇಕು ಅಂತ ದಿನಾ ಟೀಕೆಯ ಮಾತನ್ನು ಕೇಳಿಕೊಂಡು ಆ ಮಗುವಿನ ಮನಸ್ಸು ಫುಲ್ಲು ಕುಗ್ಗೋಗ್ಬಿಡುತ್ತೆ. ಹೀಗೆ ನಡೀತಾ ಇರುವಾಗ ಬೇರೆ ವಿಧಿ ಇಲ್ಲ. ಒಂದು ಪುಟ್ಟ ಮಗು, ತಂದೆ ತಾಯಿಗಳು ಬೇಕೇ ಬೇಕಾಗಿರುವಂಥ ಏಜು ಅದು. ಕಣ್ಣುಗಳು ಬೇರೆ ಇಲ್ಲ, 2 ಕಣ್ಣುಗಳು ಪೂರ್ತಿಯಾಗಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಈಗ ಆ ಮಗುವಿಗೆ 11 ವರ್ಷ. ತಂದೆಯನ್ನು ಕಳ್ಕೊಂಡು 1 ವರ್ಷದೊಳಗಡೆ ಎಲ್ಲ ಚುಚ್ಚು ಮಾತುಗಳನ್ನು, ಬೈಗಳುಗಳನ್ನು, ಅವ್ರು ಕೊಡೋ ಕಷ್ಟಗಳನ್ನು ಸಹಿಸ್ಕೊಂಡು 11 ವರ್ಷಕ್ಕೆಲ್ಲ ಮಗುವಿಗೆ ಮನಸ್ಸು ಒಂಥರ ಮ್ಲಾನ ಆಗಿ ಹೋಗ್ಬಿಡುತ್ತೆ. ಯಾಕೆ ನಾನು ಯಾರಿಗಾದರೂ ಭಾರ ಆಗಿರಬೇಕು, ಏನೋ ಮಾಡಬೇಕು, ನಾನು ಇದಕ್ಕೆಲ್ಲ ನಾನು ಬಂದಿರೋದು, ಇಷ್ಟೇ ಅಲ್ಲ ನನ್ನ ಜೀವನ ಅನ್ನೋ ಒಂದು ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ. ಆ ಮಗು 11 ವರ್ಷಕ್ಕೇ ಮನೆ ಬಿಟ್ಟು ಹೋಗ್ಬಿಡುತ್ತೆ. ಮನೆ ಬಿಟ್ಟು ಹೋಗಿ ಎಲ್ಲಿ ಹೋಗ್ತೀನೋ ಏನೋ ಗೊತ್ತಿಲ್ಲ. ಅಂಧ ಬಾಲಕ. ಈಗ ನಾವಿಷ್ಟೆಲ್ಲ ಫೆಸಿಲಿಟೀಸ್ ಇದ್ದು, ಕೈಯಲ್ಲಿ ನಮಗೆ ಕೈಗೆ ಸೈಕಲ್ಲು, ವೆಹಿಕಲ್ಸು ಎಲ್ಲ ಇರುತ್ತೆ. ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಬೇಕೋ ಅಲ್ಲಿ ಹೋಗಬಹುದು. 1778ರಲ್ಲಿ ಪಂಜಾಬ್ ಅಂಥ ನದಿ ಕಾಡು ಪ್ರದೇಶದಲ್ಲಿ, ಪೂರ್ತಿಯಾದ ಕಾಡು ಪ್ರದೇಶ ಅದು. ಆ ಕಾಡು ಪ್ರದೇಶದಲ್ಲಿ ಒಬ್ಬ ಅನಾಥ ಚಿಕ್ಕ ಬಾಲಕ, ಅದು ಅಂಧ ಬಾಲಕ, ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿರಬಹುದು ಊಹೆ ಮಾಡ್ಕೊಳ್ಳೋಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ನಾವಿವತ್ತು ಕಥೆಯಾಗಿ ಹೇಳಿಬಿಡ್ತೀವಿ. ಆದರೆ ಆ ಸಮಯದಲ್ಲಿ, ಆ ಜಾಗದಲ್ಲಿ ನಮ್ಮನ್ನು ನಾವು ಇರಿಸ್ಕೊಂಡು ನೋಡಿದ್ರೆ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಆ ಕಾಡು ಮೇಡುಗಳಲ್ಲೆಲ್ಲ ಅಲ್ತ್ಕೊಂಡು ಹೋಗಿ ಋಷಿಕೇಶವರೆಗೂ ತಲುಪ್ತಾರೆ. ಋಷಿಕೇಶದ ಒಂದು ಕಾಡಲ್ಲಿ, ನಿರ್ಜನ ಪ್ರದೇಶ, ಅಲ್ಲಿ ಒಂದು ಪರ್ಣ ಕುಟೀರವನ್ನು ಆ ಬಾಲಕನೇ ನಿರ್ಮಾಣ ಮಾಡಿಕೊಂಡು ಅಲ್ಲೇ ಆ ಕುಟೀರದಲ್ಲೇ ಬದುಕ್ತಾ ಇರ್ತಾರೆ. ಬೆಳಿಗ್ಗೆ ಹೊತ್ತೆಲ್ಲ ಅಲ್ಲಿ ಗಡ್ಡೆ ಗೆಣಸುಗಳನ್ನ ತಿನ್ಕೊಂಡು, ಪಕ್ಕದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನದಲ್ಲಿ ಆಗಾಗ ಯಾವಾಗಲಾದರೂ ಒಂದು ಸರಿ ಊಟ ಮಾಡಿಕೊಂಡು, ಮಿಕ್ಕಂತೆ ಆ ಪರ್ಣ ಕುಟೀರದಲ್ಲಿ ಬಂದು ಕೂತ್ಕೊಂಡು ಗಾಯತ್ರಿ ಮಂತ್ರದ ಅಭ್ಯಾಸ ಮಾಡ್ತಾ ಇರ್ತಾನೆ. ಪುಟ್ಟ ಬಾಲಕನಾಗಿದ್ದಾಗ 10 ವರ್ಷದವರೆಗೂ ತಂದೆಯೇ ಅಷ್ಟೋ ಸಂಸ್ಕೃತ ಅಭ್ಯಾಸ ಮಾಡಿಸಿರ್ತಾರೆ. ಅದರಲ್ಲಿ ಆ ಗಾಯತ್ರಿ ಮಂತ್ರ ಬಿಟ್ಟರೆ ಅವನಿಗೇನೂ ಗೊತ್ತಿರಲ್ಲ. ಆ ಪರ್ಣ ಕುಟೀರದಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಓಂ ಭೂರ್ಭುವ ಸ್ವಹ ಅಂತ ಗಾಯತ್ರಿ ಮಂತ್ರನೇ ಹೇಳ್ಕೊಂಡೇ ಕಾಲ ಕಳೀತಾ ಇರ್ತಾನೆ. ಎಷ್ಟೋ ಸಾರಿ ಕಾಡು ಪ್ರಾಣಿಗಳು ಅವನ ಪರ್ಣ ಕುಟೀರವನ್ನು ಧ್ವಂಸ ಮಾಡಿಬಿಡ್ತಾ ಇರುತ್ತೆ. ಆದರೂ ಮತ್ತೆ ಅದನ್ನೇ ಸರಿಯಾಗಿ ರಿಪೇರಿ ಮಾಡಿಕೊಂಡು, ಏನೋ ದುರಸ್ತಿ ಮಾಡಿಕೊಂಡು ಮತ್ತೆ ಅದರಲ್ಲೇ ಅಭ್ಯಾಸ ಮಾಡೋದು, ಅಲ್ಲೇ ಮಲಗೋದು. ಏಕೆಂದರೆ ಈ ಒಂದು ಲೌಕಿಕ ಜೀವನದಿಂದ ಅಷ್ಟು ಬೇಸತ್ತು ಬಿಟ್ಟಿರ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಕಣ್ಣು ಕಳ್ಕೊಂಡು ಅಷ್ಟು ಕರುಣಾಜನಕ ಸ್ಥಿತಿಯಲ್ಲಿರುವಾಗ ಅಣ್ಣ ಅತ್ತಿಗೆಯಿಂದ ಸಿಕ್ಕಿರುವಂಥ ಕಟುವಾದ ನುಡಿಗಳು, ಆ ಕ್ರೌರ್ಯ, ಟೀಕೆಗಳು, ಅದನ್ನೆಲ್ಲ ಸಹಿಸಿಕೊಂಡು ಆ ಬಾಲಕನ ಮನಸ್ಸು ಮುದುಡಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಇನ್ನು ಯಾವ ಪ್ರಾಣಿಗಳು ಏನು ಮಾಡೋಕ್ಕೆ ಸಾಧ್ಯ? ನನಗೆ ಈ ಲೌಕಿಕ ಜೀವನದ, ಈ ಮನುಷ್ಯರ ಈ ಸಂಬಂಧಗಳು, ಇದೆಲ್ಲದರ ಮೇಲೂ ನಂಬಿಕೆ ಹೊರಟು ಹೋಗಿ ಇವರೇ ಇಷ್ಟೆಲ್ಲ ಮಾಡಿರುವಾಗ ನನಗೆ ಬೇರೆ ಇನ್ನೇನಾಗಕ್ಕೆ ಸಾಧ್ಯ ಅಂತ ಅಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾರೆ. ಹಾಗೆ ಈ ಬಾಲಕನ ದಿನಚರ್ಯವನ್ನು ದಿನ ನೋಡ್ತಾ ಇರೋ ಋಷಿಕೇಶದ ಸುತ್ತಮುತ್ತಲಿನ ಜನ ತುಂಬ ಗೌರವಿಸೋಕೆ ಶುರು ಮಾಡ್ತಾರೆ. ಏನೋ ಒಂದು ದೊಡ್ಡದಾದ ಸಾಧನೆ ಮಾಡೋದಕ್ಕೆ ಈ ಬಾಲಕ ಇಲ್ಲಿ ಬಂದಾಗ ಯಾವಾಗಲೂ ಗಾಯತ್ರಿ ಮಂತ್ರ ಹೇಳ್ಕೊಂಡು ಅಂಥ ಕಾಡು ಮಧ್ಯದಲ್ಲಿ ಪರ್ಣ ಕುಟೀರದಲ್ಲಿ ಇರ್ತಾನೆ ಅಂದರೆ ಏನೋ ಒಂದು ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದಾನೆ ಅಂತ ತುಂಬ ಗೌರವದಿಂದ ಕಾಣ್ತಾ ಇರ್ತಾರೆ. ಹಾಗೆ ಸುತ್ತಮುತ್ತಲಿನ ಜನರಲ್ಲಿ ಅವರಿಗೆ ಎಲ್ಲ ಕೆಲವು ವ್ಯಾಕರಣ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವಂಥ ಅವಕಾಶಗಳು ಸಿಗುತ್ತೆ. ಸಿದ್ಧಾಂತ ಕೌಮುದಿ, ಶೇಖರ ಅನ್ನೋವಂಥ ಎಲ್ಲ ವ್ಯಾಕರಣ ಶಾಸ್ತ್ರಗಳನ್ನು, ಇನ್ನೂ ಸುಮಾರು ವ್ಯಾಕರಣ ಶಾಸ್ತ್ರಗಳನ್ನು
ಓದಿ ಅಭ್ಯಾಸ ಮಾಡಿಕೊಂಡು ಕಂಠಸ್ಥ ಮಾಡಿಕೊಂಡು ಅದರಲ್ಲಿ ಪೂರ್ತಿ ಅಧಿಕಾರವನ್ನು ಸಾಧಿಸ್ಕೊಳ್ತಾರೆ. ಒಂದು ದಿನ ಅವ್ರಿಗೆ ಏನೋ ಒಂದು ತುಡಿತಾ ಇರುತ್ತೆ, ಇಷ್ಟೇ ಅಲ್ಲ ಇನ್ನೂ ಏನೋ ಮಾಡಬೇಕು ಅಂತ. ರಾತ್ರಿ ಮಲಗಿದ್ದಾಗ ಏನೋ ಒಂದು ಪ್ರತಿಧ್ವನಿ ಆದ ಹಾಗೆ, ಯಾರೋ ಬಂದು ನೀನು ಬಂದ ಕೆಲಸ ಆಯಿತು, ಇನ್ನು ಇಲ್ಲಿಂದ ಹೊರಡು ಅಂತ ಹೇಳ್ದ ಹಾಗಾಗತ್ತೆ. ಎದ್ದು ನೋಡಿದಾಗ ಯಾರೂ ಇರಲ್ಲ. ಅವ್ರಿಗೆ ಗೊತ್ತಾಗತ್ತೆ ಇದು ನನ್ನ ಸುಪ್ತ ಮನಸ್ಸು ಅಂತ. ನಾವು ಯಾವುದಾದ್ರೂ ಒಂದು ಯೋಚನೆ ತುಂಬ ಮಾಡ್ತಾ ಇದ್ರೆ ನಮಗೆ ಹೇಗೆ ಕನಸುಗಳು ಅಂತ ಬರುತ್ತಲ್ಲ, ಸುಪ್ತ ಮನಸ್ಸಿನಲ್ಲಿ ಯಾವಾಗಿಂದನೂ ಒಂದಷ್ಟು ವಿಚಾರಗಳು ನಾವು ಸೇರಿಸಿ ಕಲೆಕ್ಟ್ ಮಾಡಿಟ್ಟಿದ್ರೆ ಅದೇ ನಮಗೆ ಕನಸುಗಳಾಗಿ ಬರುತ್ತೆ, ಅಥವಾ ಅದ್ರ ಬಗ್ಗೆನೇ ತುಂಬ ಮನಸ್ಸು ತುಡಿತಾ ಇರುತ್ತೆ. ಸೊ ಅವ್ರಿಗೆ ಇನ್ನೂ ಏನೋ ಕಲಿಬೇಕು ಅನ್ನೋ ತುಡಿತಾ ಇರೋದ್ರಿಂದ ಇಲ್ಲೇ ಇದ್ದು ಇಷ್ಟೇ ಅಭ್ಯಾಸ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಮಧ್ಯರಾತ್ರಿನೇ ಎದ್ದು ಮತ್ತೆ ಕಾಡು ಮೇಡುಗಳಲ್ಲಿ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ಕಷ್ಟಪಟ್ಟು ನಡ್ಕೊಂಡು ಹೋಗಿ ಹರಿದ್ವಾರವನ್ನು ಸೇರ್ತಾರೆ. ಹರಿದ್ವಾರದಲ್ಲೂ ಕೂಡ ಎಷ್ಟೋ ವ್ಯಾಕರಣ ಶಾಸ್ತ್ರಗಳನ್ನು ಓದಿ ಅವನ್ನೆಲ್ಲ ಇನ್ನೂ ಹೆಚ್ಚಾಗಿ ಅಭ್ಯಾಸ ಮಾಡಿಕೊಂಡು ಹೀಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಎಲ್ಲನೂ ಕಲಿತಾ ಹೋಗ್ತಾರೆ. ಆದರೆ ಈ ಸಿದ್ಧಾಂತ ಕೌಮುದಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಬೇಕು. ಇವತ್ತು ನಾವು ಅಭ್ಯಾಸ ಮಾಡ್ತಿರೋ ಸಂಸ್ಕೃತ ಶಾಸ್ತ್ರಗಳು ಇವೆಲ್ಲವೂ ಕೂಡ ಸಿದ್ಧಾಂತ ಕೌಮುದಿನೇ. ಸಿದ್ಧಾಂತ ಕೌಮುದಿಯನ್ನು ಬರೆದಿರೋದು ಭಟ್ಟೋಜಿ ದೀಕ್ಷಿತ್ ಅಂತ. ಇದು ಸಾಧಾರಣ ಮನುಷ್ಯ ನಿರ್ಮಿತ ಒಂದು ವ್ಯಾಕರಣ ಶಾಸ್ತ್ರ. ಸುಮಾರು 17ನೇ ಸೆಂಚುರಿಯಲ್ಲಿ 1550ರಿಂದ 1630ರವರೆಗೂ ಏನು ಪೀರಿಯಡ್ ಇತ್ತೋ ಆ ಪೀರಿಯಡಲ್ಲಿ ಭಟ್ಟೋಜಿ ದೀಕ್ಷಿತ್ ಅನ್ನೋರು ಸಿದ್ಧಾಂತ ಕೌಮುದಿಯ ಪ್ರಸಿದ್ಧ ಒಬ್ಬ ವೈಯಾಕರಣ ಆಗಿದ್ದರು. ಅಂದರೆ ವ್ಯಾಕರಣವನ್ನು ರಚಿಸಿರುವಂಥವ್ರು. ಇವತ್ತು ನಾವೆಲ್ಲ ಇದೇ ಪದ್ಧತಿಯಲ್ಲಿ ಓದ್ತಿರೋದ್ರಿಂದಾನೇ ಯಾಕೆ ಇಷ್ಟೆಲ್ಲ ಕಲಬೆರಕೆ ಆಯಿತು, ಯಾಕೆ ಹೀಗೆ ಈ ವೇದಗಳ ರಾಂಗ್ ಇಂಟರ್ಪ್ರಿಟೇಷನ್ ಆಯಿತು, ತಪ್ಪು ವ್ಯಾಖ್ಯಾನಗಳಾಯಿತು, ತಪ್ಪು ಆಚರಣೆಗಳು ಯಾಕೆ ಬಂತು, ಈ ಜನರಲ್ಲೆಲ್ಲ ಈ ಥರ ಎಲ್ಲ ಯಾಕೆ ಬಂತು, ಈ ಆಚರಣೆಗಳು ಎಲ್ಲಿಂದ ಶುರುವಾಯಿತು, ಹೇಗೆ ಬಂತು ಅನ್ನೋದಕ್ಕೆ ಮುಖ್ಯವಾದ ಕಾರಣ ಈ ಕೌಮುದಿ. ಹಾಗೆ ಇದರ ಜೊತೆಗೆ ಶೇಖರ, ಇನ್ನೂ ಬೇಕಾದ ಶಾಸ್ತ್ರಗಳಿದ್ದವು ಆ ಕಾಲದಲ್ಲಿ. ಅದು ಪ್ರಚಲಿತಕ್ಕೆ ಬಂದಿತ್ತು. ಋಷಿ ಮುನಿಗಳ ಕಾಲ ಹೋಗಿ ಆರ್ಷ ಅಂತ ಹೇಳ್ತೀವಿ. ಆರ್ಷ ಪದ್ಧತಿಯಲ್ಲಿ ಇವತ್ತು ನಾವು ವೇದಗಳನ್ನು ಕಲಿಬೇಕು ಅಂತ ನಿಮ್ಗೆ ಹೇಳ್ತಿದ್ನಲ್ಲ, ಅದು ಋಷಿ ಮುನಿಗಳ ಪದ್ಧತಿಯನ್ನು ಆರ್ಷ ಪದ್ಧತಿ ಅಂತ ಹೇಳ್ತಾರೆ. ಆರ್ಷ ಶಾಸ್ತ್ರಗಳು, ಆರ್ಷ ಗ್ರಂಥಗಳು ಅಂದರೆ ಋಷಿ ಮುನಿಗಳಿಂದ ಬಂದಿರುವಂಥದ್ದು. ಋಷಿ ಅಂದರೆ ಯಾರು? ಯಾವುದೋ ಒಬ್ಬ ಮನುಷ್ಯ ಅಂತಲ್ಲ. ಯಾರು ಜನರ ಹಿತವನ್ನು ಬಯಸ್ತಾರೋ, ಇಡೀ ಲೋಕ ಕಲ್ಯಾಣ, ಮನುಕುಲದ ಕಲ್ಯಾಣಕ್ಕಾಗಿ ದುಡಿತಾರೋ, ಶ್ರಮಿಸ್ತಾರೋ, ಹಿತವನ್ನು ಬಯಸ್ತಾರೋ ಅವ್ರನ್ನ ಋಷಿ ಅಂತ ಹೇಳ್ತೀವಿ. ಇದ್ದದ್ದನ್ನು ಕಂಡದ್ದನ್ನು ಕಂಡಾಗೆ ಹೇಳೋರನ್ನ ಋಷಿ ಅಂತ ಹೇಳ್ತೀವಿ ಅಂತ ಎಷ್ಟೋ ಸಾರಿ ಹೇಳಿದ್ದೀನಿ. ಹಾಗೆ ಆರ್ಷ ಅಂದರೆ ಆ ಥರ ಋಷಿ ಮುನಿಗಳು, ಅಂದರೆ ಸತ್ಯವಾದ ದರ್ಶನವಾದ ಡೈರೆಕ್ಟ್ ನೇರವಾಗಿ ಭಗವಂತನಿಂದ ಬಂದಿರುವಂಥ ವಿದ್ಯೆಯನ್ನು ಆರ್ಷವಿದ್ಯೆ ಅಂತ ಹೇಳ್ತೀವಿ. ಅವರು ರಚನೆ ಮಾಡಿರುವಂಥ ಗ್ರಂಥಗಳನ್ನು ಆರ್ಷ ಗ್ರಂಥಗಳು ಅಂತ ಹೇಳ್ತೀವಿ. ಆರ್ಷ ಅನಾರ್ಷ ಅಂತ ಇತ್ತು. ಅಂದರೆ ಆರ್ಷ ಗ್ರಂಥಗಳ ಋಷಿ ಮುನಿಗಳ ಕಾಲ ಜೈಮಿನಿ ಋಷಿಗೇನೆ ಎಂಡಾಗಿ ಹೋಗಿತ್ತು. ಕಾರಣಾಂತರಗಳಿಂದ ಆ ಪದ್ಧತಿ ಋಷಿ ಪರಂಪರೆ ಅನ್ನೋ ಪದ್ಧತಿ ಹೊರಟೋಗಿ ನಮಗೆ ಅನಾರ್ಷ ಗ್ರಂಥಗಳ ಆಚರಣೆ ಹೆಚ್ಚಾಗಿ ಬಂದ್ಬಿಡ್ತು. ಆವಾಗಿಂದನೇ ಈ ತಪ್ಪು ಇಂಟರ್ಪ್ರಿಟೇಷನ್ಸು, ವ್ಯಾಖ್ಯಾನಗಳು, ಹಾಗೂ ಪ್ರಾಣಿ ಬಲಿ ಅನ್ನೋದು, ಕೆಟ್ಟ ಆಚರಣೆಗಳು, ಹೆಣ್ಣುಮಕ್ಕಳನ್ನ ವೇದಗಳಿಂದ ದೂರ ಇಡೋದು, ಜಾತಿ ಪದ್ಧತಿ ಬಂತು. ಬೇರೆ ಜಾತಿಯವರು ಯಾರು ಓದಬಾರ್ದು, ಇದು ಯಾವುದೋ ಒಂದು ಪ್ರತ್ಯೇಕ ಜಾತಿಗೋಸ್ಕರ ಇರೋದು ಅನ್ನೋ ಈ ಎಲ್ಲ ಆಚರಣೆಗಳು ಬಂದಿದ್ದು ಇಲ್ಲಿಂದಾನೆ. ಹಾಗೆ ಇವು ಸಾಧಾರಣ ಮನುಷ್ಯ ರಚಿತವಾಗಿರುವಂಥ ವ್ಯಾಕರಣ ವ್ಯವಸ್ಥೆ. ಈ ಬಾಲಕ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಇದರಲ್ಲಿ ಪೂರ್ತಿಯಾಗಿ ಅಧಿಕಾರ ಸಾಧಿಸ್ಕೊಂಡು ದೊಡ್ಡ ಸಾಧಕನಾಗಿದ್ದರು. ಅಲ್ಲಿಂದ ಮತ್ತೆ ಕಾಶಿಗೆ ಹೋದರು. ಕಾಶಿ, ಅಲ್ಲಿ ಇಲ್ಲಿ ಬೇರೆ ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯನೋ ಎಲ್ಲ ಕಡೆನೂ ಅವರು ಇವೆಲ್ಲ ಅಭ್ಯಾಸಗಳನ್ನ, ವಿದ್ಯೆಯನ್ನು ಪಡೆಯೋಕ್ಕೆ ಶುರು ಮಾಡಿದ್ರು. ಸಿಕ್ಕಾಪಟ್ಟೆ ವಿದ್ಯೆ ಕಲ್ತ್ಕೊಂಡು ದೊಡ್ಡ ಪಂಡಿತರಾದರು. ಕಾಶಿಯಲ್ಲಂತೂ ಇವ್ರನ್ನ ದೇವರು ಅನ್ನೋ ಹಾಗೇನೆ ನೋಡ್ತಾ ಇದ್ರು. ಅಷ್ಟು ಇವ್ರನ್ನ ಗೌರವಿಸ್ತಾ ಇದ್ರು, ಅಷ್ಟು ಸನ್ಮಾನ ಇವ್ರಿಗೆ ಸಿಗ್ತಾ ಇತ್ತು. ಹೀಗೆ ಇವ್ರ ಜೀವನ ನಡೀತಿರುವಾಗ ಒಂದು ದಿನ ಸೌತ್ನ, ಅಂದರೆ ನಮ್ಮ ದಕ್ಷಿಣ ಭಾರತ ಏನಿದೆ, ಇಲ್ಲಿಂದ ಕೃಷ್ಣಶಾಸ್ತ್ರಿ ಅನ್ನೋರು ಒಬ್ಬರ ಜೊತೆ ಶಾಸ್ತ್ರ ಅರ್ಥ ಆಗತ್ತೆ. ಶಾಸ್ತ್ರ ಅರ್ಥ ಮಾಡುವಾಗ ಅವರಿಗೆ ಅವರಲ್ಲೇ ಒಂದು ಜಿಜ್ಞಾಸೆ ಶುರುವಾಗುತ್ತೆ. ಅಂದರೆ ಇವರ ಪ್ರಶ್ನೆಗಳಿಗೆ ಇವರಿಗೆ ಉತ್ತರ ಸಿಗಲ್ಲ. ಆ ಕೃಷ್ಣಶಾಸ್ತ್ರಿ ಅನ್ನೋರು ಶಾಸ್ತ್ರ ಅರ್ಥ ಮಾಡ್ತಿರುವಾಗ ಅದರಲ್ಲಿ ಏನೂ ಇಲ್ಲ, ಇದೆಲ್ಲ ವೇಸ್ಟು ಅನ್ಸೋಕ್ಕೆ ಶುರುವಾಗ್ಬಿಡತ್ತೆ. ಮನುಕುಲದ ದಾರಿ ತಪ್ಪಿಸ್ತಾ ಇದೆ, ಪ್ರತಿಯೊಬ್ಬರೂ ಕೆಟ್ಟ ದಾರಿಗೆ ಎಳೀತಾ ಇದೆ, ಇದನ್ನೆಲ್ಲ ನಾನು ಅಧ್ಯಯನ ಮಾಡಿದ್ದೀನಿ, ಈ ಅಧ್ಯಯನ ಬೇಡ ನನಗೆ, ಏನು ಮಾಡೋದು ಅನ್ನೋವಾಗ ಅವರಿಗೆ ಪಾಣಿನಿಯ ಅಷ್ಟಾಧ್ಯಾಯಿಯ ಪರಿಚಯ ಆಗುತ್ತೆ. ಮಹರ್ಷಿ ಪಾಣಿನಿ ಬರೆದಿರೋ ಅಷ್ಟಾಧ್ಯಾಯಿ ಇವತ್ತು ನಾವು ನಿಜವಾಗ್ಲೂ ಓದಬೇಕಾಗಿರೋ
ಸಂಸ್ಕೃತದ ವ್ಯಾಕರಣ, ಅಂದರೆ ಸಂಸ್ಕೃತ ಗ್ರಾಮರ್ ಅಂತ ಏನು ಹೇಳ್ತೀವೋ ಅದು ತುಂಬ ಅತ್ಯುತ್ತಮವಾದದ್ದು. ಇವತ್ತು ಎಲ್ಲರಿಂದ ದೃಢೀಕರಿಸಲ್ಪಟ್ಟಿರುವಂಥದ್ದು ಅಂದರೆ ಪಾಣಿನಿಯ ಅಷ್ಟಾಧ್ಯಾಯಿ. ಸಿದ್ಧಾಂತ ಕೌಮುದಿನ ನಾವು ಯಾವತ್ತೂ ಅಭ್ಯಾಸ ಮಾಡಬಾರ್ದು. ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಬಹುದು. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿದ್ರೆ ಅದು ಸಿದ್ಧಾಂತ ಕೌಮುದಿನ ನಾವು ತಗೋಬಹುದು, ಯಾಕಂದರೆ ಸಾಧಾರಣ ಮನುಷ್ಯರಿಂದ ನಿರ್ಮಿತವಾಗಿರುವಂಥದ್ದು. ಆದರೆ ಪಾಣಿನಿಯ ಅಷ್ಟಾಧ್ಯಾಯಿ ಏನಿದೆ ಇದು ಡೈರೆಕ್ಟ್ ಭಗವಂತನಿಂದ ಬಂದಿರುವಂಥ ವೇದ ಭಾಷೆಯನ್ನು ಇನ್ನೂ ಸರಳ ಮಾಡಿ ಕೊಟ್ಟಿರುವಂಥದ್ದು. ಈ ಪಾಣಿನಿ ಅಷ್ಟಾಧ್ಯಾಯಿಗೇನೆ ಭಾಷ್ಯ ಬರೆದಿರೋದು ಮಹರ್ಷಿ ಪತಂಜಲಿಯವರು. ಜಮಿನಿ ಮಹರ್ಷಿಗೇನೆ ನಿಂತಿರುವಂಥ ಈ ಋಷಿ ಪರಂಪರೆ ಅನ್ನೋದು ಮತ್ತೆ ಹೀಗೆ ಶುರುವಾಯಿತು. ಅದನ್ನು ಆರ್ಷ ಮತ್ತು ಅನಾರ್ಷಕ್ಕೆ ವ್ಯತ್ಯಾಸ ಯಾಕೆ, ನಾವು ಜನರಿಗೆಲ್ಲ ಆರ್ಷ ಹೇಳ್ಕೊಡ್ಬೇಕು ಅನಾರ್ಷ ಹೇಳ್ಕೊಡ್ಬಾರ್ದು ಅಂತ ಶುರುವಾದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಪಾಣಿನಿಯ ಅಷ್ಟಾಧ್ಯಾಯಿ ಅಭ್ಯಾಸ ಮಾಡಿ ನೀವು ಅನ್ನೋ ಒಂದು ಸಲಹೆ ಬಂತು. ಆ ಸಲಹೆಯ ಮೇರೆಗೆ ಪಾಣಿನಿ ಅಷ್ಟಾಧ್ಯಾಯಿ ಓದಿದ ನಂತರ ಅವರಿಗೆ ಅದ್ಭುತಗಳು ಗೊತ್ತಾಗಕ್ಕೆ ಶುರುವಾಯಿತು. ಇಷ್ಟು ಒಂದು ಅದ್ಭುತವಾದ ಆರ್ಷ ಜ್ಞಾನವನ್ನು ಇಡೀ ಪ್ರಪಂಚಕ್ಕೆ ನಾನು ಹಂಚಬೇಕು. ಈ ಸಿದ್ಧಾಂತ ಕೌಮುದಿ ಮಿಕ್ಕ ಎಲ್ಲ ಅನಾರ್ಷ ಗ್ರಂಥಗಳು ಅಂತ ಹೇಳ್ತೀವಿ, ಈ ಅನಾರ್ಷ ಗ್ರಂಥಗಳು, ಅನಾರ್ಷ ಶಾಸ್ತ್ರಗಳೇನಿದೆ ಇವನ್ನೆಲ್ಲವನ್ನೂ ಕೂಡ ಪೂರ್ತಿಯಾಗಿ ಹೋಗಲಾಡಿಸಿ ನಾನು ಪೂರ್ತಿ ಆರ್ಷ ಪರಂಪರೆಯನ್ನು, ಆರ್ಷ ಪದ್ಧತಿಯನ್ನು ಜನಕ್ಕೂ ತಲುಪಿಸ್ಬೇಕು ಅನ್ನೋವಂಥ ಒಂದು ಮಹದಾಸೆ ಶುರುವಾಯಿತು. ಅವರ ಹತ್ರ ಬೇಕಾದಷ್ಟು ಜನ ಕಲಿಯೋಕ್ಕೆ ಬರೋರು, ವ್ಯಾಕರಣ ಕಲಿಯೋದಕ್ಕೆ. ಪ್ರತಿಯೊಬ್ಬರಿಗೂ ಅವರು ಈ ಅಷ್ಟಾಧ್ಯಾಯಿ ಮತ್ತು ಮಹಾಭಾಷ್ಯವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿಕೊಂಡು, ಅವರು ಅಂಧರಾಗಿದ್ರೂ ಕೂಡ ಅವರು ಅನುಭವಿಸಿದ ಕಷ್ಟಗಳು, ಟೀಕೆಗಳು, ಆ ನೋವಿನಿಂದಾಗಿ ತುಂಬ ಅಂತರ್ಮುಖಿಯಾಗ್ಬಿಟ್ಟಿದ್ರು. ಆ ಅಂಧತನವು ಅವರಿಗೊಂದು ಲಾಭವನ್ನು ತಂದುಕೊಟ್ಟಿದ್ದೇನು ಅಂದರೆ, ನಾವು ಕಣ್ಣಿದ್ದು ಓದಿ ತಿಳ್ಕೊಳ್ಳೋದು ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಇವರು ಅಂತರ್ಮುಖಿಯಾಗಿ ಅಭ್ಯಾಸ ಮಾಡಿರೋದ್ರಿಂದ ಅವರಲ್ಲಿ ಒಂದು ವಿಶೇಷ ಶಕ್ತಿ ಇತ್ತು. ತುಂಬ ಬೇಗ ಎಲ್ಲನೂ ಗ್ರಾಸ್ಪ್ ಮಾಡಿಕೊಂಡು ಬೇಗ ಎಲ್ಲದರ ಮೇಲೆ ಅಧಿಕಾರವನ್ನು ಸಾಧಿಸಿದ್ರು. ಅಷ್ಟಾಧ್ಯಾಯಿ ಪತಂಜಲಿ ಮಹರ್ಷಿಗಳ ಮಹಾಭಾಷ್ಯನೂ ಕೂಡ ಈ ಸಿದ್ಧಾಂತ ಕೌಮುದಿ ಹಳೆ ಅನಾರ್ಷ ವ್ಯಾಕರಣಗಳೇನಿತ್ತು ಅದಕ್ಕಿಂತ ಹೆಚ್ಚಾಗಿ ಅರ್ಧ ಜೀವನ ಅದರಲ್ಲೇ ಕಳೆದುಬಿಟ್ಟಿದ್ರು. ಅದಕ್ಕಿಂತ ಹೆಚ್ಚಾಗಿ, ಅದಕ್ಕಿಂತ ಸ್ಪೀಡಾಗಿ ಈ ಆರ್ಷ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಮೇಲೆ ಪೂರ್ತಿಯಾದ ಅಧಿಕಾರ ಸಾಧಿಸಿದ್ರು. ಎಲ್ಲರಿಗೂ ಅಭ್ಯಾಸ ಮಾಡಿಸ್ತಿದ್ರು. ಅವರು ಒಂದು ಪಾಠಶಾಲೆಯನ್ನು ಶುರು ಮಾಡಿದ್ರು. ಆ ಪಾಠಶಾಲೆಯಲ್ಲಿ ಮೊದಲೇ ಪ್ರವೇಶಕ್ಕೆ ಬರೋ ಮಕ್ಕಳಿಗೆ ಅವರೆಲ್ಲರಿಗೂ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಒಂದು ಷರತ್ತಿತ್ತು. ಏನು ಷರತ್ತು ಅಂದರೆ, ಇಲ್ಲಿವರೆಗೂ ನೀವು ವ್ಯಾಕರಣ ಗ್ರಂಥಗಳನ್ನು, ಅನಾರ್ಷ ಗ್ರಂಥಗಳೇನಾದರೂ ಓದಿದರೆ ಆ ಎಲ್ಲವನ್ನು ಯಮುನೆಗೆ ಹಾಕಿ ಆ ಪುಸ್ತಕಗಳನ್ನು, ಗ್ರಂಥಗಳನ್ನು, ಅದನ್ನು ನೀವು ಕಲ್ತಿರೋ ಅಂಥ ಜ್ಞಾನನೂ ಕೂಡ ಪೂರ್ತಿಯಾಗಿ ಮರೆತು ಖಾಲಿಯಾಗಿ ನಿಮ್ಮ ಬ್ರೈನ್ನ ಇಟ್ಕೊಂಡು ಇಲ್ಲಿಗೆ ಬರಬೇಕು, ಪೂರ್ತಿಯಾಗಿ ಅಷ್ಟಾಧ್ಯಾಯಿ ಮಹಾಭಾಷ್ಯದ ಅಧ್ಯಯನನೇ ಮಾಡಬೇಕು ಅಂತ. ಯಾಕೆ ಅಂದರೆ ಜನರಲ್ಲಿ ಈ ಆರ್ಷ ಪದ್ಧತಿ, ಋಷಿ ಪರಂಪರೆ ಹೋಯ್ತಲ್ಲ, ಕಾರಣಾಂತರಗಳಿಂದ ಲುಪ್ತವಾಗಿ ಹೋಗಕ್ಕೆ ಶುರುವಾಯಿತು. ಅದು ಹೋದ್ಮೇಲಿಂದ ಜನರ ಮನಸ್ಸಲ್ಲಿ ಏನಿತ್ತು ಅಂತಂದರೆ, ಸಂಸ್ಕೃತದಲ್ಲಿ ಏನೂ ಕೆಟ್ಟದಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಸಂಸ್ಕೃತ ಗ್ರಂಥ ಅಂದಮೇಲೆ ಪ್ರತಿಯೊಂದು ಒಳ್ಳೆಯದೇ ಇರುತ್ತೆ. ಸಂಸ್ಕೃತ ಭಾಷೆ ಅಂದರೆ ಅದು ದೇವರ ಭಾಷೆ, ದೇವರು ಮಾತ್ರ ದೇವಲೋಕದಲ್ಲಿ ಇದನ್ನು ಮಾತಾಡ್ತಾರೆ. ಹಾಗಾಗಿ ಸಂಸ್ಕೃತ ಭಾಷೆಯಲ್ಲಿರೋದೆಲ್ಲ ಒಳ್ಳೆಯದೇ, ಕೆಟ್ಟದಿರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿರೋ ಆಚರಣೆಗಳೆಲ್ಲವೂ ಅತ್ಯುತ್ತಮವಾದ ಆಚರಣೆಗಳು ಅನ್ನೋ ಒಂದು ಭಾವನೆ ಜನರಲ್ಲಿ ಬಂದುಬಿಟ್ಟಿತ್ತು. ಇವತ್ತಿಗೂ ಕೂಡ ನಮ್ಗೆ ಹಾಗೇ ಇದೆ, ಸಂಸ್ಕೃತದಲ್ಲಿ ಹಾಗೇನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಸಾಮಾನ್ಯ ಸಂಸ್ಕೃತನೇ ನಾವು ವೇದ ಅನ್ಕೊಳ್ಳೋಕೆ ಶುರು ಮಾಡಿಬಿಟ್ವಿ. ಹಾಗಾಗಿ ಈ ಅನಾರ್ಷ ಪದ್ಧತಿಯನ್ನು ತೆಗೆದು ಬಿಸಾಕಿ ಆರ್ಷ ಪದ್ಧತಿಯನ್ನು ತರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರು ಈ ಥರ ಒಂದು ಷರತ್ತನ್ನು ಇಟ್ಟಿದ್ರು. ಆದರೆ ಎಷ್ಟೋ ಜನ ಅಲ್ಲಿಗೆ ಬಂದಿರೋರು ಇಲ್ಲಿವರೆಗೂ ನೀವು ಕಲಿತ ಎಲ್ಲ ಜ್ಞಾನವನ್ನು ಮರೆತು ಬನ್ನಿ, ಅದನ್ನೆಲ್ಲ ಹೋಗಿ ಯಮುನೆಗೆ ಹಾಕಿ ಅಂದರೆ ಯಾರೂ ಆ ಥರ ಮಾಡ್ದೇನೆ ಅವ್ರ ಮುಂದೆ ಆ ಥರ ಮಾಡಿರೋ ಹಾಗೆ ನಟಿಸ್ತಾ ಇದ್ದರೆ ಹೊರತು ಎಲ್ಲ ಗ್ರಂಥಗಳನ್ನು ತಮ್ಮ ಜೊತೆಗೇ ಇಟ್ಕೊಂಡಿದ್ರು. ಹಾಗಾಗಿ ಪೂರ್ತಿ ಆ ಕಡೆ ಅದೂ ಇಲ್ಲ, ಪೂರ್ತಿ ಇದನ್ನೂ ತಗೊಳಕ್ಕಾಗದೇನೆ ಯಾರೂ ಕೂಡ ಪೂರ್ತಿ ಸಂಪೂರ್ಣವಾದಂಥ ಶಿಷ್ಯ ಆಗಲಿಲ್ಲ ಅವ್ರಿಗೆ. ಅವರು ಸುಮಾರು 60 ವರ್ಷದ ವಯಸ್ಸಿನಲ್ಲಿ ಈ ಎಲ್ಲ ಅಧ್ಯಯನ ಮಾಡಿಕೊಂಡು ಅವರಿಗೆ ಒಂದು ನೋವಿತ್ತು. ಜೀವನದಲ್ಲಿ ಅವರು ಅಂಧರಾಗಿದ್ದಕ್ಕೂ ನೋವಿಲ್ಲ, ಅಂಧರಾಗಿದ್ದ ಕಾರಣದಿಂದ ತುಂಬ ಅಂಧತನ ಇದ್ರೂ, ನನಗೆ ಕಣ್ಣಿಲ್ಲದೆ ಇದ್ರೂ ಕೂಡ ನನಗೆ ಈ ವಿದ್ಯಾಭ್ಯಾಸ, ಇಷ್ಟೊಂದು ಅದ್ಭುತವಾದ ವಿದ್ಯಾಭ್ಯಾಸ, ಅತ್ಯುತ್ತಮವಾದ ವಿದ್ಯೆಯನ್ನು ಪಡೆಯೋದಕ್ಕೆ ಅಡ್ಡಿಯಾಗಲಿಲ್ಲ ಅನ್ನೋ ಒಂದು ಸಂತೋಷ, ತೃಪ್ತಿ ಭಯಂಕರ ಇತ್ತು. ಆ ದೇವರು ನನಗೆ ಅನ್ಯಾಯ ಮಾಡಲಿಲ್ಲ ಈ ವಿಷಯದಲ್ಲಿ, ಇಷ್ಟೆಲ್ಲ ನಾನು ಓದ್ಕೊಳ್ಳೋ ಹಾಗಾಯಿತು, ಇದರಲ್ಲಿ ಪಾಂಡಿತ್ಯ ಪಡೆಯೋ ಹಾಗಾಯಿತು. ಆದರೆ ಇದನ್ನು ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡುವಂಥ ನನ್ನ ಸೆಕೆಂಡ್ ಲೈನ್ ಅಂತ ಏನು ಹೇಳ್ತಾರೋ ಆ ಸೆಕೆಂಡ್ ಲೈನ್ ಶಿಷ್ಯ
ನೆಕ್ಸ್ಟ್ ನನ್ನ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಶಿಷ್ಯ ನನಗೊಬ್ಬ ಸಿಗಲಿಲ್ಲ. ಇವ್ರು ಯಾರು ಬಂದು ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪೂರ್ತಿ ಯಾವುದನ್ನೂ ಸರಿಯಾಗಿ ತಗೊಳ್ತಾ ಇಲ್ಲ, ಪ್ರಚಾರ ಅಂತೂ ಮಾಡ್ತಾನೇ ಇಲ್ಲ. ಹಾಗಾಗಿ ಇದೇ ಕೊರಗಲ್ಲೇ ಇಷ್ಟೆಲ್ಲ ಒಳ್ಳೆ ವಿದ್ಯೆಯನ್ನು ನನಗೆ ಹೇಳಿಕೊಟ್ಟು ಇದನ್ನು ಪ್ರಚಾರ ಮಾಡ್ದೇನೆ ಹಾಗೇ ಇದು ನನ್ನಲ್ಲೇ ಉಳಿದು ಹೋಗ್ಬಿಡತ್ತೆ ಅಂಥ ಒಂದು ಶಿಷ್ಯ ಸಿಗಲಿಲ್ವಲ್ಲ ಅನ್ನೋ ಕೊರಗಲ್ಲೇ ಈ ವ್ಯಕ್ತಿ ಇದ್ದರು. ಈ ವ್ಯಕ್ತಿ ಇವತ್ತು ಇಡೀ ಭಾರತದಲ್ಲಿ, ನಮ್ಮ ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿ ಹುಟ್ಟಿರುವಂಥ ಈ ವ್ಯಕ್ತಿ ಅದ್ಭುತವಾದ ವ್ಯಕ್ತಿ. ಪೂರ್ತಿ ವೇದಗಳು ಮುಳುಗೇ ಹೋಯಿತು, ಕಳೆದೇ ಹೋಯಿತು ಅಂತ ಹೇಳುವಾಗ, ಆರ್ಷ ಗ್ರಂಥಗಳು ಇಲ್ಲವೇ ಇಲ್ಲ, ಇನ್ನು ಋಷಿ ಪರಂಪರೆನೇ ಮುಗಿದು ಹೋಯಿತು ಅನ್ನೋ ಕೆಟ್ಟ ಕೆಟ್ಟ ಆಚರಣೆಗಳು ನಡೆಯುವಾಗ ಮತ್ತೆ ಅದನ್ನು ಎತ್ತಿ ಹಿಡಿದು ಇವತ್ತು ನಮ್ಮವರೆಗೂ ತಲುಪಿಸಿದ್ದಾರೆ. ಇಂಥ ಅದ್ಭುತ ವ್ಯಕ್ತಿಯ ಹೆಸರು ಬೆರಳೆಣಿಕೆಯ ಜನರಿಗೆ ಮಾತ್ರ ಗೊತ್ತು ಭಾರತದಲ್ಲಿ. ಇವತ್ತು ನಾವು ಮ್ಯಾಕ್ಸ್ ಮುಲ್ಲರ್ ಅಂತ ಗೂಗಲಲ್ಲಿ ಹೇಳಿದ ತಕ್ಷಣ ಅವ್ರ ಫೋಟೋ, ಅವ್ರ ಫುಲ್ ಹಿಸ್ಟ್ರಿ ಬಂದುಬಿಡತ್ತೆ. ಮೆಕಾಲೆ ಹೆಸರು ಹೇಳಿದ್ರೆ ಬಂದುಬಿಡತ್ತೆ. ಯಾರೋ ಪಾಶ್ಚಾತ್ಯ ಸೈಂಟಿಸ್ಟ್ಗಳ ಹೆಸರು ಹೇಳಿದ್ರೆ ಅವ್ರ ಫುಲ್ ಹಿಸ್ಟ್ರಿ, ಅವ್ರು ಹುಟ್ಟಿರಿಂದ ಸಾಯೋವರೆಗೂ ಪ್ರತಿಯೊಂದು ಬಂದುಬಿಡತ್ತೆ. ಆದರೆ ಈ ವ್ಯಕ್ತಿಯ ಬಗ್ಗೆ ಗೂಗಲಲ್ಲಿ ನಾವು ಹೇಳಿದ್ರೆ ಇದೇ ಹೆಸರಿಟ್ಕೊಂಡಿರೋ ಯಾರೋ ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತೆ. ಇವರ ಬಗ್ಗೆ ಏನೂ ಡೀಟೇಲ್ಸ್ ಸಿಗಲ್ಲ. ಈ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ಅಂದರೆ ನಾನು ಈ ವೇದದಲ್ಲಿ ಇರೋದ್ರಿಂದ, ನಮ್ಮ ಗುರುಗಳಿಂದ ಕೆಲವು ಮೂಲಗಳು ಸಿಕ್ಕಿರೋದ್ರಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇವರು ಸ್ವಾಮಿ ವೀರಜಾನಂದ ಅಂತ ಇವರ ಹೆಸರು. ಪ್ರಜ್ಞಾಚಕ್ಷು ಸ್ವಾಮಿ ವೀರಜಾನಂದ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಕಣ್ಣಿರಲಿಲ್ಲ, ಚಕ್ಷುಗಳಿರಲಿಲ್ಲ. ಪ್ರಜ್ಞೆಯ ಚಕ್ಷು ಅವರಲ್ಲಿ ಅತಿ ತೀವ್ರವಾದ ಒಂದು ಶಕ್ತಿಯನ್ನು ಹೊಂದಿತ್ತು. ಹಾಗಾಗಿ ಅವರಿಗೆ ಪ್ರಜ್ಞಾಚಕ್ಷು ಅನ್ನೋ ಬಿರುದು ಬಂತು. ಚಿಕ್ಕ ವಯಸ್ಸಿನಲ್ಲಿ ಅಂಧರಾಗಿರೋ ಕಾರಣಕ್ಕೆ ಧೃತರಾಷ್ಟ್ರ ಅಂತ ಕರೀತಾ ಇದ್ದರು ಈ ವ್ಯಕ್ತಿಯ ಹೆಸರು. ಮುಂದೆ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಪ್ರಜ್ಞಾಚಕ್ಷು ಅನ್ನೋ ಬಿರುದನ್ನು ಪಡ್ಕೊಂಡು ಪ್ರಜ್ಞಾಚಕ್ಷು ಸ್ವಾಮಿ ಶ್ರೀ ವೀರಜಾನಂದ ದಂಡೀಶ್ವರ್ ಅನ್ನೋದು ಇವರ ಪೂರ್ತಿಯಾದ ಹೆಸರು. ಈ ವ್ಯಕ್ತಿ ತನ್ನ 60-65 ಪ್ರಾಯದಲ್ಲಿ ಇದೇ ಕೊರಗಲ್ಲೇ ಜೀವನ ಕಳೀತಾನೇ ಇದ್ದರು. ನನಗೆ ಒಂದು ಶಿಷ್ಯನಿಂದ ವಂಚಿತ ಮಾಡಿಬಿಡ್ತಾನೆ ಆ ಭಗವಂತ, ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗುವಂಥ ಇಷ್ಟು ಋಷಿ ಪರಂಪರೆ ಪೂರ್ತಿಯಾಗಿ ಹೊರಟೋಗಿದೆ. ಇವತ್ತು ಇದನ್ನು ಮತ್ತೆ ಈ ಮಟ್ಟಕ್ಕೆ ತಗೊಂಡು ಇದರಿಂದ ನಾನು ಸ್ವಲ್ಪ ಜ್ಞಾನವನ್ನು ತಗೊಂಡು ಬಂದಿದ್ದೀನಿ. ಪ್ರಚಾರ ಮಾಡಬೇಕು ಅಂತ ನನ್ನ ಕೈಲಾದ ಪ್ರಯತ್ನ ಪಟ್ಟಿದ್ದೀನಿ. ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ತಾರೆ, ಒಂದಷ್ಟು ಪಂಡಿತರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಗೆಲ್ಲ ಪತ್ರ ಬರೆದು ತಿಳಿಸಿ ಇದನ್ನು ಪ್ರಚಾರ ಮಾಡಿ ಇದಕ್ಕೊಂದು ದೊಡ್ಡ ಒಂದು ಸಭೆಯನ್ನು ಏರ್ಪಡಿಸಿ ಅಂತ ಎಲ್ಲೆಲ್ಲಿ ಕೇಳ್ಕೊಳ್ತಾರೆ. ಅವರು ಅಂಧರಾಗಿದ್ದು ಅಷ್ಟೆಲ್ಲ ತಿರುಗಿ ಪೂರ್ಣಾನಂದ ಅನ್ನೋರ ಹತ್ರ ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ. ಹಾಗಾಗಿ ಪರಿವ್ರಾಜಕರಾದ ಅವರು ಎಷ್ಟೇ ರಾಜರು ಮಹಾರಾಜರು ಅವ್ರಿಗೆ ಏನೇ ಫೆಸಿಲಿಟೀಸ್ ಕೊಟ್ಟರು, ನೀವು ಇಲ್ಲೇ ಇದ್ದುಕೊಂಡು ಎಲ್ಲ ವಿದ್ಯಾಭ್ಯಾಸ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆಲ್ಲ ಹೇಳ್ಕೊಡಿ ಅಂತ ಅವರಿಗೆ ರಾಜಭೋಗವನ್ನು ಕೊಟ್ಟರು, ನಾನು ಸನ್ಯಾಸಿಯಾಗಿರೋವನು ಈ ಎಲ್ಲ ಸವಲತ್ತುಗಳನ್ನು ತಗೊಳ್ಳೋ ಹಾಗಿಲ್ಲ, ನಾನು ತಿರುಗ್ತಾನೇ ಇರಬೇಕು, ಜ್ಞಾನ ಪ್ರಚಾರ ಮಾಡ್ತಾನೇ ಇರಬೇಕು ಅಂತ ತಮ್ಮ ನ್ಯೂನ್ಯತೆಯಲ್ಲೂ ಕೂಡ, ಕಣ್ಣಿಲ್ಲದ ಒಂದು ನ್ಯೂನ್ಯತೆಯಲ್ಲಿ ಅಂಧರಾಗಿರೋರು ಕೂಡ ಎಲ್ಲ ಕಡೆ ಹೋಗಿ ಎಲ್ಲರ ಹತ್ರನೂ ಹೋಗಿ ಕೇಳ್ಕೊಳ್ತಾರೆ, ಬೇಡ್ಕೊಳ್ತಾರೆ, ಎಷ್ಟೆಲ್ಲ ಹೇಳ್ತಾರೆ. ಆದರೆ ಯಾರೂ ಕಿವಿಗೆ ಹಾಕ್ಕೊಳ್ಳಲ್ಲ. ಅವರ ಕಡೆ ವಿದ್ಯಾಭ್ಯಾಸ ಪಡೆದಿರುವಂಥ ಯಾವ ಶಿಷ್ಯರು ಇದನ್ನು ಪ್ರಚಾರ ಮಾಡೋಲ್ಲ. ಹೀಗೆ ಇಷ್ಟೆಲ್ಲ ನನಗೆ ಅಂಧನಾಗಿದ್ದರೂ ಇಷ್ಟು ಕಷ್ಟಪಟ್ಟು ಜೀವನದಲ್ಲಿ ನನ್ನ ಜೀವನ ಶುರುವಾಗಿದ್ದು ಹೇಗೆ, ನನಗಿಷ್ಟೆಲ್ಲ ವಿದ್ಯಾಭ್ಯಾಸವನ್ನು ಕರುಣಿಸಿದಂಥ ಭಗವಂತ ಒಬ್ಬ ಒಳ್ಳೆಯ ಶಿಷ್ಯನಿಂದ ನನ್ನನ್ನು ವಂಚಿತನಾಗಿ ಮಾಡಿಬಿಟ್ನಾ, ನಾನು ಆ ಶಿಷ್ಯ ಸಿಗದೆ ಹೀಗೆ ಪ್ರಾಣ ಬಿಟ್ಬಿಡ್ತೀನಿ ಅನ್ನೋ ಕೊರಗಲ್ಲೇ ಇರುವಾಗ ಮುಂದೇನಾಯಿತು ಅನ್ನೋದನ್ನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಗುರು ಎಷ್ಟು ಮುಖ್ಯನೋ ಅವರಿಗೆ ಅವರ ತಕ್ಕಾದ ಶಿಷ್ಯ ಸಿಗೋದು ಕೂಡ ಅಷ್ಟೇ ಮುಖ್ಯ. ಆ ಶಿಷ್ಯ ಸಿಗದೇನೆ ಸ್ವಾಮಿ ವೀರಜಾನಂದರು ಹೀಗೆ ಪ್ರಾಣ ಬಿಟ್ಬಿಡ್ತಾರ? ಇದು ಬರೀ ಕಥೆಯಲ್ಲ. ಪ್ರಜ್ಞಾಚಕ್ಷು ವೀರಜಾನಂದರ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದ ಮತ್ತು ಅದ್ಭುತಗಳನ್ನು ಸೃಷ್ಟಿಸಿದ ಒಂದು ನಿಜವಾದ ನೈಜ ಕಥೆ. ಇದೊಂದು ಚಿಕ್ಕ ವಿಷಯ ನಿಮಗೆ ಗೊತ್ತಾ? ಸಂಸ್ಕೃತದಲ್ಲಿ ಬೈಗಳುಗಳು ಇಲ್ಲ. ಇಷ್ಟೆಲ್ಲ ಸೃಷ್ಟಿ ಮಾಡ್ತಾರೆ, ಶ್ಲೋಕಗಳನ್ನು ಸೃಷ್ಟಿ ಮಾಡಬಹುದು, ಸಂಸ್ಕೃತದಲ್ಲಿ ಏನೆಲ್ಲ ಹೇಳಬಹುದು. ಆದರೆ ತುಂಬ ಕೋಪ ಬಂದರೆ ಒಂದು ಮೂರ್ಖ ಅಂತ ಹೇಳಬಹುದು ಬಿಟ್ಟರೆ ಸಂಸ್ಕೃತದಲ್ಲೆಲ್ಲೂ ಬೈಗಳುಗಳಿಲ್ಲ. ಇವತ್ತಿಷ್ಟು ಕಲುಷಿತ ಆಗಿರೋವಂಥ ಸಂಸ್ಕೃತ ಭಾಷೆಯಲ್ಲೇ ಬೈಗಳುಗಳು ಇಲ್ಲ ಅಂದರೆ ಇಷ್ಟೆಲ್ಲ ಕಲಬೆರಕೆ ಆಗಿದೆ, ಕಲುಷಿತ ಆಗಿದೆ ಅಂತ ನಾವು ಹೇಳ್ತೀವಿ. ಈ ಭಾಷೆಯಲ್ಲೇ ಬೈಗಳುಗಳಿಲ್ಲ ಇವತ್ತು ಅಂದರೆ ಇನ್ನು ನಿಜವಾದ ವೇದ ಭಾಷೆ, ಸಂಸ್ಕೃತಕ್ಕೆ ಮೂಲ ಆಗಿರುವಂಥ ವೇದ ಭಾಷೆಯಲ್ಲಿ ಹೇಗಿರೋಕ್ಕೆ ಸಾಧ್ಯ? ಆ ಭಾಷೆ
ಆ ಒಂದು ಆಚರಣೆ, ವೈದಿಕ ಆಚರಣೆ ಅನ್ನೋದು ಎಷ್ಟು ಶುದ್ಧವಾದ ಆಚರಣೆಗಳಾಗಿರಬಹುದು ಅನ್ನೋದನ್ನು ನಾವಿವತ್ತು ಯೋಚನೆ ಮಾಡಬೇಕಾಗತ್ತೆ. ಜೈಮಿನಿ ಮಹರ್ಷಿಗೆ ಮುಗಿದು ಹೋಗಿರುವಂಥ ಋಷಿ ಪರಂಪರೆ ಮತ್ತು ನಮಗೆ ಸ್ವಾಮಿ ವೀರಜಾನಂದರು ಒಂದು ಮಟ್ಟಿಗೆ ಎತ್ತಿಡಿದ್ರು. ಆದರೆ ಅದು ಅಲ್ಲಿಗೆ ನಿಂತು ಹೋಯ್ತಾ ಅಥವಾ ಮುಂದುವರಿಯತ್ತಾ, ಅವ್ರಿಗೆ ಬೇಕಾದ ಶಿಷ್ಯ ಸಿಗ್ತಾನಾ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.